ಅಜ್ಜಿನ ಕರ್ಕೊಂಬನ್ನಿ ಅಂತ ಅಷ್ಟೇ ನಾನು ಹೇಳಿದ್ದು. ನೀವು ನೋಡಿದ್ರೆ ಕರ್ಕೊಂಬಂದು ಪಕ್ಕದಲ್ಲೇ ಕೂಡಿಸ್ಬಿಟ್ಟಿದ್ದೀರಲ್ಲ. ಅಷ್ಟೇನಾ? ನಾನು ಏನಾಯ್ತು ಅಂತ ಅನ್ಕೊಂಡು ಹೆದ್ರಿ ಬಿಟ್ಟಿದ್ದೆ ಅಣ್ಣ. ಅಷ್ಟೇನಾ ಅಂತೀಯ? ಅಂದ್ರೆ ನಾನು ಹೇಳಿದ್ದು ಲೆಕ್ಕಕ್ಕೆ ಇಲ್ವಾ? ಅದ್ ಹಾಗಲ್ಲ ಅಣ್ಣ, ನಾನ್ ನಿನ್ಗೇನೋ ಆಗೋಯ್ತು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಸುಕನ್ಯಾ. ಯಾರು ಈ ರೀತಿ ಪಕ್ಕ ಕೂಡ್ತಿದ್ದು? ನಾನೇ. ಅದು ನಾನೇ ಕರ್ಕೊಂಡು ಬಂದಿದ್ದು. ನೀವು ಆ ಕಡೆ ಹೋಗಿದ್ರಲ್ವಾ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನೇ ಕರ್ಕೊಂಡು ಬಂದು ಕುಂಡಿಸ್ದೆ ಅಪ್ಪಾಜಿ. ಏಯ್, ಅಪ್ಪಾಜಿ ಇದ್ದೆ ಅಪ್ಪಾಜಿ, ಅವರೇ ಕೈ ಕಪ್ಪಾಜಿ ಅನ್ಕೊಂಡೇನ ಇಂತಹ ಅಧಿಕ ಪ್ರಸಂಗತನ ನೀನಲ್ದೆ ಬೇರೆ ಯಾರು ಮಾಡಕ್ ಸಾಧ್ಯ ಅಂತ. ಹೇಳ್ಬಿಡು ನೀನೆ ಮಂತ್ರ ಹೇಳು, ಬಾಯಲ್ಲಿ ಓಲ್ಗಾನು ಊದ್ ಮುಗಿಸ್ಬಿಡು. ನೀನೇ ಮದುವೆ ಪೂರ್ತಿ ಮಾಡಿಸ್ಬಿಡು. ನನ್ನ ಅವಶ್ಯಕತೆ ಏನಿದೆ ಇಲ್ಲಿ? ಈಗ ವಧುನ ವರನ್ ಪಕ್ಕ ಕೂಡ್ಸಾಯ್ತಲ್ಲ, ಇನ್ನೇನು ಮೊದಲಿಂದ ಮತ್ತೆ ಶುರು ಮಾಡಕ್ಕಾಗತ್ತ? ಸ್ನಾನ ಆದ್ಮೇಲೆ ಬಟ್ಟೆ ಹಾಕೋಬೇಕೆ ಹೊರತು ಬಟ್ಟೆ ಹಾಕೊಂಡು ಸ್ನಾನ ಮಾಡೋದಲ್ಲ. ಅಲ್ಲ, ಮತ್ತೆ ಬಟ್ಟೆ ತೆಗೆದು ಸ್ನಾನ ಮಾಡ್ಬೋದಲ್ವಾ? ಅಯ್ಯೋ ಸಾರಿ ಅಪ್ಪಾಜಿ, ಸಾರಿ. ನಾನು ಆ ಥರ ಹೇಳಿಲ್ಲ. ಅದು ಏನೇ ತಪ್ಪಾಗಿದ್ರು ಸರಿ ಮಾಡ್ಕೋಬೋದಲ್ಲ ಅಂತ ಹೇಳಕ್ ಹೋದೆ. ಆದ್ರೆ ಅದು ಬಾಯಿ ತಪ್ಪಿ. ಸಾಕು. ನೀನು ಬಾಯಿ ತಪ್ಪಿ ಏನೂ ಮಾತಾಡಲ್ಲ, ಆದ್ರೆ ಬಾಯಿ ತೆಗೆದ್ರೆ ಬಾಂಬೆ. ಈಗೇನು ಮತ್ತೆ ಈ ಹುಡುಗಿಗೆ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸ್ಬೇಕಾ? ಇಲ್ಲ, ನಾನು ಹಾಗೆ ಹೇಳಿಲ್ಲ. ಆಯ್ತಾಯ್ತು, ಇಬ್ರು ಕೂತ್ಕೊಳ್ಳಿ. ಮುಂದಿನ ಕಾರ್ಯ ಏನ್ ಮಾಡ್ಬೇಕು ಅದನ್ನ ನೋಡೋಣ. ಇಲ್ಲಿ ಎಲ್ಲ ಮುಗಿಯೋವರೆಗೂ ತಾವು ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಕಲ್ಪನಾ, ಎಂತಕ್ಕೆ ಹಂಗೆ ಕದ್ ನೋಡೋದು? ಅದ್ಯಾಕೆ? ಹೋಗು, ಅವನ ಎದುರುಗಡೆ ಕೂತ್ಕೊಂಡು ಅವನ ಮದುವೆನ ಚಂದ ಕಣ್ ತುಂಬ ನೋಡ್ಕೊಂಡು ಬಾ. ಹೋಗು ಹೋಗೆ. ಎಂತಕ್ಕೆ ಹೀಗೆ ಬೈತೀರಿ? ನಂದು ಎಷ್ಟಾದ್ರೂ ಹೆತ್ತು ಕರಳಲ್ವಾ? ಹೆತ್ತು ಕರಳಲ್ಲ, ಅದು ಸತ್ತು ಕರಳು. ನೋಡು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಗೊಬ್ಬ ಮಗ ಇದ್ದ ಅನ್ನೋದನ್ನೇ ಮರೆತು ಬಿಡು ಅಂತ. ಅದು ಬಿಟ್ಟು ನೀನು ಅವನ್ ನೆನೆಸ್ಕೊಂಡು ಕುಯ್ಯೋ ಮೂರು ಅಂತ ಕಣ್ಣೀರು ಹಾಕ್ತಾ ಇದ್ರೆ ಏನು ನಿನ್ನ ಪೌರುಷ? ಅವಳ ಮೇಲೆ ಕೂಗಾಡ್ತಾ ಇದೀಯ? ಇದ್ರಲ್ಲಿ ಅವಳದೇ ತಪ್ಪು. ಈಗ ಅಲ್ಲಿ ನಡೀತಾ ಇರೋದು ಇವಳು ಮಗನ್ ಮದ್ವೆ. ಅವಳು ಹೊಟ್ಟೆನಲ್ಲಿ ಹುಟ್ಟಿದ ಮಗನ್ ಮದ್ವೆ ಕಣೋ. ಇದು ಸುಳ್ಳ? ಯಾರು ಈ ವಧುಗೆ ಈ ರೀತಿ ಅವಕುಂಠ ನಾವು ಹಾಕಿರೋದು? ಯಾರು ಹೇಳಿದ್ದು ಸುಕನ್ಯಾ? ನಾನ್ ಹೇಳದ್ನಾ?
ಈ ಶುಭ ಕಾರ್ಯ ನಡೆಯುವಾಗ ಯಾರು ಈ ರೀತಿ ಅವಗುಂಟನ ಹಾಕಿರೋದು? ಅದು ಅದು ರಾಜಸ್ಥಾನಿ ಸ್ಟೈಲ್ ಅಪ್ಪಾಜಿ. ಇಲ್ಲ, ಇಲ್ಲಿ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮದುವೆ ಆಗೋದು ಮುಖ್ಯನೋ ನಿಮಗ್ ಸ್ಟೈಲ್ ಮುಖ್ಯನೋ? ತೆಗೀರಿ ಮೊದಲದನ್ನ, ತೆಗೀರಿ. ಇಲ್ಲ, ನಮ್ ಧನ್ಯಾಗೆ ರಾಜಸ್ಥಾನಿ ಸ್ಟೈಲಲ್ಲೇ ಮದ್ವೆ ಆಗ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಾವು ಆಗ್ಲಿ ಅಂತ ಹಾಕಿದ್ದೀವಿ. ನೀನ್ ಹೇಳೋದು ಮುಖ್ಯ ಆಗಲ್ಲ. ಇಲ್ಲಿ ಮದುವೆ ಮಾಡಿಸ್ತಾ ಇರೋದು ನಾನು ಹೇಳ್ದ ಹಾಗೆ ಆಗಬೇಕು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇವೆಲ್ಲವನ್ನ ನೋಡಿ ಹೇಗೆ ಮದುವೆ ಮಾಡಬೇಕು ಅಂತ ಹೇಳ್ಬೇಕಾಗಿರೋದು ನಾನು, ನೀನಲ್ಲ. ಗೊತ್ತಾಯ್ತಾ? ಇಲ್ಲ ಇಲ್ಲ, ನಾನು ಒಬ್ಳೇ ಅಲ್ಲ, ಎಲ್ರೂ ಧನ್ಯ ಇಷ್ಟ ಹೇಗಿದೆಯೋ ಹಾಗೆ ಆಗ್ಲಿ ಅಂತ ಹೇಳಿದ್ದಾರೆ. ಬೇಕಾದ್ರೆ ಕೇಳಿ. ಹೇಳದ್ನಲ್ಲ, ಇಲ್ಲಿ ಎಲ್ರೂ ಒಂದೇ, ನಾನು ಮಾತ್ರ ಇನ್ನೊಂದು. ಜನ್ಮದ ಕರ್ಮನೋ ಏನೋ. ಈಗ ಮುಂದಕ್ಕೆ ಏನೇನು ಶಾಸ್ತ್ರ ಮಾಡಿಸ್ಬೇಕು ತಾಯಿ? ಈಗ ಮುಂದೆ ನಾನು ಏನು ಮಾಡಬೇಕು, ಹೇಗೆ ಮದುವೆ ಮಾಡಿಸ್ಬೇಕು ಅಂತ ನನಗ್ ಗೊತ್ತಿರೋ ಹಾಗೆ ಮಾಡಿಸ್ರೋ ಅಥವಾ ಅದನ್ನು ತಾವೇ ಹೇಳ್ತೀರೋ? ಅಷ್ಟೇ ಅಷ್ಟೇ, ನೀವೇ ನೋಡಿ ಅಪ್ಪಾಜಿ. ಏನ್ ನೋಡೋದು, ಪರ್ವತ ಬಂದುಬಿಟ್ಟಿದ್ದೀನಿ, ಮುಗಿಸಿದ್ರೆ ಸಾಕಾಗಿದೆ. ಹೇಳು, ಅವನು ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ, ಮರ್ಯಕ್ಕಾಗತ್ತಾ? ಅವ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ಲ. ಇರಬಹುದು, ಅದನ್ನ ನೀನೇನ್ ಹೇಳ್ಬೇಕಾಗಿಲ್ಲ. ನಿನ್ನ ಹೆಂಡತಿ ಹೊಟ್ಟೆನಲ್ಲಿ ನಿನ್ನ ಅಂಶದಲ್ಲಿ ಹುಟ್ಟಿದವನು, ಅವನು ನಿನ್ನ ಮಗ. ಎಷ್ಟೇ ಕಷ್ಟ ಆದ್ರೂ ಈ ಕೈ ಸತ್ಯನ ನೀನು ಒಪ್ಕೊಳ್ಳೇಬೇಕು ಕಣೋ ಅರವಿಂದ. ಎಲ್ಲ ನುಂಗಿ ಬದುಕಲೇಬೇಕು ಕಣೋ, ಒಪ್ಕೊಂಡ್ಬಿಡು. ನೋಡು, ನಿನ್ನ ಹೆಂಡತಿ ನಿನ್ನ ಹಾಗಲ್ಲಪ್ಪ, ನಿನ್ನ ಹಾಗೆ ಇರು ಅಂತ ಅವಳಿಗೆ ಹೇಳ್ಬೇಡ ಕಣೋ. ಬೇಡ ಕಲ್ಪನಾ, ನೀನ್ ನನ್ನ ಹಾಗೆ ಅಡ್ಗೆ ಮನೇಲಿ ಇರ್ಬೇಡ. ಹೋಗು ಹೋಗು, ನೀನ್ ಹೆತ್ತ ಮಗನ ಅಲ್ಲ ಅಲ್ಲ, ನಿನ್ ಸತ್ತ ಮಗನ ಮದುವೆನ ಕಣ್ತುಂಬ ನೋಡ್ಕೊಂಬ ಹೋಗಮ್ಮ. ನಿನ್ ಮಗನ ಕಲ್ಯಾಣನ ಆನಂದದಿಂದ ನೋಡು, ಕಣ್ತುಂಬ ನೋಡು, ತೃಪ್ತಿ ಪಡಮ್ಮ. ನಾನು ಆಸೆ ಪಡ್ತೀನಿ ನಿಜ ರೀ, ಆದ್ರೆ ನಿಮಗೆ ನೋವು ಕೊಟ್ಟು ನನ್ನ ಆಸೆ ಪೂರೈಸ್ಕೊಳ್ಳೋ ಆಸೆ ನನಗಿಲ್ಲ ರೀ. ನಿಮ್ ಸಂತೋಷನೇ ನನಗೆ ಮುಖ್ಯ ರೀ. ವರಮಹಾಶಯ, ಇಲ್ಲಿ ಆಗ್ತಿರೋದು ನಿನ್ನ ಮದುವೆ. ಹೇಳ್ಕೊಡೋ ಮಂತ್ರದ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಗಮನ ಇರಬೇಕು. ಈಗ ಏನ್ ಮಾಡ್ಬೇಕು? ಏನು ಬೇಡಪ್ಪ, ಭಗವದ್ಗೀತೆ ಕೊನೆಯ ಅಧ್ಯಾಯ ಕೊಂಡೋಗೋಣ. ತಾಳಿ ಕಟ್ಟಿದ್ರೆ ಎಲ್ಲವೂ ಸಂಪನ್ನ. ತಾಳಿ ಕಟ್ಟುವಾಗ ಕೂಡ ಈ ಅವಕುಂಠನ ತೆಗಿಯೋದಿಲ್ವೋ? ಇಲ್ಲ ಇಲ್ಲ, ಇದು ಸಪ್ತಪದಿ ಮುಗಿಯೋವರೆಗೂ ತೆಗಿಯೋಂಗಿಲ್ಲ. ಓಹೋ, ನಮಗೆ ಆ ಶಾಸ್ತ್ರವೂ ಗೊತ್ತೋ? ನಿಮ್ಮ ಮದುವೆ ಶಾಸ್ತ್ರದಲ್ಲಿ ಸಪ್ತಪದಿ ಮಾಡಿಸೋ ಶಾಸ್ತ್ರನೂ ಇದೆಯೋ? ಇದೆಲ್ಲ ಅಪ್ಪಾಜಿ. ಅಗ್ನಿ ಸುತ್ತ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಿಸ್ತೀರಲ್ವಾ? ಕೈ ಹಿಡ್ಕೊಂಡು ಅಗ್ನಿಯನ್ನ ಸುತ್ತೋದು ಸಪ್ತಪದಿನ? ಕರ್ಮ ಕರ್ಮ. ಏನು ಗೊತ್ತಿಲ್ದಿರೋ ಅವಿವೇಕಿಗಳಿಗೆ ನಾನ್ ಹೇಳ್ಕೊಡೋ ಪರಿಸ್ಥಿತಿ ಬಂತಲ್ಲ. ಇಂಥ ಜಾಗಕ್ಕೆ ಬಂದು ನನ್ನ ಕೈಲಿ ಎಂಥ ಕೆಲಸ ಮಾಡಿಸ್ತಾ ಇದೆಯಾ ಸುಕನ್ಯಾ? ನನ್ನ ಘನತೆಗೆ, ನನ್ನ ಗೌರವಕ್ಕೆ ಇದೆಲ್ಲ ಬೇಕಾಗಿತ್ತ? ಅಣ್ಣ ಪ್ಲೀಸ್ ಅಣ್ಣ. ಆಯ್ತು ಆಯ್ತು,
ಕೈ ಮುಗಿದ ಮೇಲೆ ಮುಗಿದು ಹೋಯ್ತು. ಬಾಯಿ ಮುಚ್ಕೊಂಡು ಬಂದ್ ಕೆಲಸನ ಮಾಡ್ಬೇಕಷ್ಟೇ. ಸರಿ ಸರಿ, ಮೊದಲು ತಾಳಿನ ಎಲ್ಲ ಹಿರಿಯರಿಗೂ ಮುಟ್ಸಿ ಆಶೆ. ನೋಡು ನೋಡು, ಇದೇ ಕಣೋ ನಿಜವಾದ ಹೆಣ್ಣಿನ ವ್ಯಕ್ತಿತ್ವ. ಅವಳು ಯಾವತ್ತು ಯಾವುದೇ ಕಾರಣಕ್ಕೂ ಯಾರನ್ನೂ ಬೇಡ ಅನ್ನೋದಿಲ್ಲ. ಮಗನ್ಗೂ ಗಂಡನ್ಗೂ ಮಧ್ಯ ಸೇತುವೆಯಾಗಿ ನಿಲ್ಲೋದು ತಾಯಿ ಮಾತ್ರ ಕಣು. ಅವಳೇನಾದ್ರೂ ಆ ಪ್ರಯತ್ನ ಮಾಡದೆ ಹೋದ್ರೆ ಯಾವ ಸಂಸಾರದಲ್ಲಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ ಕಣು. ಅರವಿಂದ, ನಿನಗೋಸ್ಕರ ಪಾಪ ಅವಳು ತನ್ನ ಮಗನ ಮದುವೆ ನೋಡೋದಕ್ಕೂ ಬೇಡ ಅಂತ ಇದ್ದಾಳಲ್ಲೋ. ಕಲ್ಪನನ್ಗೆ ಮಗನೂ ಬೇಕು, ಆದ್ರೆ ನೀನು ಜೊತೆಲಿರ್ಬೇಕು. ಇಷ್ಟೊಂದು ಪ್ರೀತಿ ಮಾಡುವಂತ ಹೆಂಡತಿ ಮೇಲೆ ಸಿಟ್ಟಾಗ್ತಿಯಲ್ಲೋ, ಕಪಾಳಕ್ ಬಾರಿಸ್ತೀನಿ ಅಂತೀಯಲ್ಲೋ. ಕಲ್ಪನಾ, ನಿನಗೆ ನಿನ್ನ ಮಗನ ಮದುವೆ ನೋಡ್ಬೇಕು ಅಂತ ಅನಿಸ್ತಾ ಇದ್ದೇನೆ. ನನಗೆ ನಿನ್ನಷ್ಟು ಹೆಂಗರುಳಿಲ್ಲ. ನನ್ನ ಮಾತ್ರ ಕರಿಬೇಡ. ಏನ್ ಬೇಕಾದ್ರೂ ಹೋಗಿ ನಾಗ ಅಕ್ಷತೆ ಕಾಳು ಹಾಕಿ ಬಂದ್ಬಿಡು. ಇಲ್ಲ ರೀ, ನಾನು ಹೋಗಲ್ಲ. ನೀವು ಬೇಡ ಅಂದ್ರು ನಾನು ಹರಿಸ್ತೀನಿ ಅಷ್ಟೇ. ನೀವಿಲ್ದೆ ನಾನು ಅಲ್ಲಿಗೆ ಹೋಗಲ್ಲ. ಅಯ್ಯೋ ಇದೆಯೇ, ನನಗೆ ಯಾಕಪ್ಪ ಇಂಥ ಪರಿಸ್ಥಿತಿ ತಂದಿಟ್ಬಿಟ್ರೆ. ಎಲ್ರಿಗೂ ಮುಟ್ಸಿದ್ದಾಯ್ತು. ತಾಳಿ ಏನ್ ಮೇಲೆ ಕಟ್ತೀಯೋ ಒಳಗಿಂದ ಕಟ್ತೀಯೋ? ಒಳಗಿಂದ ಕಟ್ಟಿ. ಸರಿ, ಕಟ್ಟು. ಗಟ್ಟಿ ಮೇಳ, ಗಟ್ಟಿ ಮೇಳ.
ಇದೇನಮ್ಮ ನೀನು ಇಲ್ಲಿದ್ಯಾ? ನಾನು ಎಲ್ಲಿರ್ಬೇಕೋ ಅಲ್ಲಿದ್ದೀನಿ, ಆದ್ರೆ ನೀವೆಲ್ಲಿರ್ಬೇಕೋ ಅಲ್ಲಿಲ್ವಲ್ಲ. ಏನ್ ಹೇಳ್ತಿದೀನಿ ನೀನು? ಅಲ್ಲಿ ನಿನ್ ಮದ್ವೆ ನಡೀತಾ ಇದೆ ಅಲ್ವಾ? ಹಾ, ನಡೆಯೋ ಮದ್ವೆ ನಡೀತಾ ಇದೆ, ಆದ್ರೆ ಅಲ್ಲಿ ನೀವಿಲ್ವಲ್ಲ. ಬನ್ನಿ ಬನ್ನಿ, ಆಶೀರ್ವಾದ ಮಾಡಿ ಬನ್ನಿ. ಇಲ್ಲಮ್ಮ, ಇಲ್ಲ, ನಾವ್ಯಾಕೆ ಅದಕ್ಕೆ ಬರಬೇಕು? ನಾವು ಬಂದಿರೋದು ಅಡುಗೆ ಕೆಲಸಕ್ಕೆ. ಮದುವೆ ಆದ ತಕ್ಷಣ ಊಟ ಬಡಿಸ್ತೀವಿ, ಕೈ ತೊಳ್ಕೊಂಡು ಹೋಗ್ತಾ ಇರ್ತೀವಿ, ಅಷ್ಟೇ ನಮ್ಮ ಕರ್ತವ್ಯ. ಏನ್ ಅಂಕಲ್, ಮಗನ್ ಮದ್ವೆಗೆ ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ? ಗಂಡಿನ ಕಡೆಯವರು ಅಂತ ಅಲ್ಲಿ ಬೇರೆ ಯಾರು ಇಲ್ಲ, ನೀವೆಲ್ಲ ಇಲ್ಲೇ ಇದ್ದೀರಿ. ಮದ್ವೆಗೆ ಬಂದಿದ್ದೀರಿ, ಆದ್ರೆ ಮದ್ವೆ ನೋಡೋದಕ್ಕೆ ತಯಾರಿಲ್ಲ. ಹೀಗಂದ್ರೆ ಹೇಗೆ? ಏನು ಹೇಳ್ತಾ ಇದ್ದೀಮ್ಮ ನೀನು? ಯಾರು? ಯಾವ ಮಗ? ಹೋಗಮ್ಮ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಪಾಡಿಗೆ ನೀವು ಹೋಗಿ ಮದುವೆ ಮಾಡ್ಕೊ. ಅಂಕಲ್, ನನ್ನ ಮದ್ವೆ ವಿಷಯನ ಬಿಡಿ, ಮೊದಲು ನಿಮ್ಮ ಮಗನ ಮದ್ವೆ ನೋಡ್ ಬನ್ನಿ. ಅಲ್ಲಿ ನೀವು ನಿರೀಕ್ಷಣೆ ಮಾಡದೇ ಇರೋಂಥ ಒಂದು ಅದ್ಭುತ ನಡೀತಾ ಇದೆ. ನೀವು ನಿಮ್ಮ ಕಣ್ಣಾರೆ ನೋಡಿ ಸಂತೋಷ ಪಡಬೇಕು. ಅದಕ್ಕೋಸ್ಕರನೇ ಅಲ್ವಾ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನಾನು ಇಷ್ಟೆಲ್ಲ ಮಾಡಿರೋದು ನಿಮ್ಗೋಸ್ಕರನೇ. ಅಂಕಲ್, ಇಷ್ಟೆಲ್ಲ ಮಾಡಿರೋದು ನಾನು ಅಲ್ಲ, ಕರ್ಣ. ಕರ್ಣ ನಿಮ್ಮೆಲ್ರೂ ತನ್ನ ಮನೆಯವರಾಗಿ ನೋಡ್ತಾ ಇದ್ದಾಳೆ. ನಿಮ್ಗೋಸ್ಕರ ಕರ್ಣ ನನ್ನನ್ನು ಕನ್ವಿನ್ಸ್ ಮಾಡಿ ಒಂದು ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ. ಅದೇನು ಅಂತ ನೀವು ನೋಡಿ ಬನ್ನಿ ಪ್ಲೀಸ್. ಬನ್ನಿ, ಹೋಗೋಣ. ಅರವಿಂದ, ಕಲ್ಪನಾ, ಅವನು ಅಷ್ಟು ಹೇಳ್ತಾ ಇದ್ದಾಳೆ, ಅದೇನು ನೋಡಿ ಬರೋಣ. ಹೋಗಪ್ಪ, ಬಟ್ಟೆ ಬದಲಾಯಿಸ್ಕೊಂಡು ಬಾ. ಬನ್ನಿ ಅಮ್ಮ, ಹೋಗೋಣ.